ಆಮೇಲೆ ಕರಿಯೋದು ಬಾ 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 ಅಂತ. ರಾತ್ರಿ ನಮ್ಮ ಹುಡುಗರು ಯಾರೋ ಕರಿತಾ ಇದ್ದಾರೆ ಹೋಗೋದಿದ್ರು ಎಲ್ಲರೂ ಒಟ್ಟೊಟ್ಟಿಗೆ ಹೋಗ್ಬೇಕು, ಯಾರು ಹೊರಗೆ ಹೋಗಕ್ ಕೊಡುದು ಅಂತೇಳಿ ಗುಹೆ ಬಾಗ್ಲಿಗೆ ಅಡ್ಡ ಮಲಗಿದೆ ನಾನು. ಆ ನಿಗೂಢ ಒಂದು ಸಿಕ್ತಲ್ಲ, ಅಲ್ಲಿಯೂ ನನಗೆ GPS ವರ್ಕ್ ಆಗ್ತಾ ಇತ್ತು. ಏನೇನೋ ರಾತ್ರಿ ಕಾಣಿಸ್ಕೊಳೋದು, ಏನೇನೋ ಕಿರ್ಚೋದು. ಆಮೇಲೆ ಅಲ್ಲೊಂದು ಹುಲಿ ಯಾವಾಗಲೂ ಇರ್ತಿತ್ತು. ಈಗ ಹೋದ್ರೂ ಹುಲಿ ಇದೆ. ಇವತ್ತು ಈಗ ಮಲಗಿರುವ ಏನೋ ವಿಚಿತ್ರ ಶಬ್ದ ಆಗ್ತದೆ. ತುಂಬಾ ನೋವಾದಾಗ ನೆರಳ್ತಾರಲ್ಲ, ನೆರಳೋದು ಅಂತ ಗೊತ್ತಲ್ಲ, ಅಂತ ಈ ತರ ನೆರಳೋದು, ಆಮೇಲೆ ಜೋರ ಕಿರ್ಚೋದು. ಮಾನ್ಯ ವೀಕ್ಷಕರೇ, ನನ್ನೊಂದಿಗೆ ಮತ್ತೆ ವಿಕ್ರಮ್ ಗೌಡ್ರು ಇದ್ದಾರೆ. ಯಾಕಂದ್ರೆ ವಿಕ್ರಮ್ ಗೌಡ್ರು ಇರೋದು ಆ ತುದಿಯಲ್ಲಿ, ಪಶ್ಚಿಮ ಘಟ್ಟದ ತುದಿಯಲ್ಲಿ ಅವ್ರ ಮನೆ ಇದೆ. ತುಂಬಾ ಅದ್ಭುತ ಅಂತ ಹೇಳಿದ್ರೆ, ಕಳೆದ ಸಂಚಿಕೆಯಲ್ಲಿ ಪಶ್ಚಿಮ ಘಟ್ಟಗಳ ಒಂದು ಕಥೆಗಳನ್ನ ಹೇಳಿದ್ದು, ತುಂಬಾ ನಿಗೂಢವಾದ ವಿಷಯಗಳು ಪಶ್ಚಿಮ ಘಟ್ಟದಲ್ಲಿ ಅಡ್ಕೊಂಡಿದಾವ ಅಂತೇಳಿ. ನೀವೇನ್ ಹಿಂದೆ ನೋಡ್ತಾ ಇದ್ರೆ ಇದೆಲ್ಲ ಪಶ್ಚಿಮ ಘಟ್ಟ. ಇದು ಒಂದು ಕಡೆ ಸಿರಾಡಿ ಬರುತ್ತೆ, ಇನ್ನೊಂದು ಕಡೆ ಚಾರ್ಮಾಡಿ ಬರುತ್ತೆ. ಸುಮಾರು ಜನ ಬೆಂಗಳೂರಿನಿಂದ ಟ್ರೆಕಿಂಗ್ ಬರ್ತಾರೆ, ಸುಮಾರು ಜನ ತಪ್ಪಿಸ್ಕೊಡ್ತಾರೆ. ಇದೇ ತಪ್ಪಲಿನ ತುದಿಯಲ್ಲಿ ಇರುವಂತವ್ರಂದ್ರೆ ವಿಕ್ರಮ್ ಗೌಡ್ರು. ಹೀಗಾಗಿ ಜಿಲ್ಲಾಡಳಿತ ಅವ್ರಿಗೆ ಸದಾ ಹೇಳುದಂತ ಹೇಳಿದ್ರೆ, ಯಾರಾದ್ರೂ ತಪ್ಪಿಸ್ಕೊಂಡ್ರೆ ಸರ್ ಹುಡ್ಕೊಂಡು ಬನ್ನಿ ಅಂತೇಳಿ. ಹೀಗಾಗಿ ಸುಮಾರು ಬಾರಿ ಅಂತ ಹೇಳಿದ್ರೆ, ಮೊದ್ಲು ಅಂದ್ರೆ ಅವರು 30 ವರ್ಷದಿಂದ ಹೋಗ್ತಾ ಇದ್ದಾರೆ. ಸುಮಾರು ಆತ್ಮಗಳ ಸದ್ದು ಸುದ್ದಿ ಎಲ್ಲ ನೋಡಿದಂಥವ್ರು. ಸರ್ ಏನ್ ಸರ್ ಇದು ಹಿಂದೆ ಇರೋದು? ಅದು ಪೂರ್ತಿ ಪಶ್ಚಿಮ ಘಟ್ಟಗಳು. ಅದು ಕಾಣ್ತಾ ಇರೋದು ಮೂರ್ಕಣ್ಗುಡ್ ಬೆಟ್ಟ ಅಂತ. ಅದು 4200 ಅಡಿ ಸಮುದ್ರ ಮಟ್ಟದಲ್ಲಿದೆ. ಅಲ್ಲಿ 5 ನದಿಗಳು ಹುಟ್ಟುತ್ತವೆ. ಆ ಭಾಗ ಏನಿದೆ ಹಿಂಭಾಗ, ಅಲ್ಲಿ ಹುಟ್ಟಿನಹೊಳೆಯಿಂದ ಹಿಡಿದು ಇನ್ನೊಂದೆರಡು ನದಿಗಳು ಹಾಗೆ ಹರಿದು ಅರಬ್ಬಿ ಸಮುದ್ರ ಸೇರ್ತವೆ. ಅರಬ್ಬಿ ಸಮುದ್ರ ಅಂದರೆ ಕುಮಾರಧಾರ ಸೇರಿ, ಅಲ್ಲಿಂದ ನೇತ್ರಾವತಿ ಸೇರಿ, ಅಲ್ಲಿಂದ ಅರಬ್ಬಿ ಸಮುದ್ರ ಹೋಗ್ತವೆ. ಇನ್ನು ಈ ಭಾಗಕ್ಕೆ, ಪೂರ್ವ ಭಾಗಕ್ಕೆ ಹುಟ್ಟ ನದಿಗಳು ಇಲ್ಲಿ ಬಂದು ಹೇಮಾವತಿ ನದಿ ಸೇರಿ, ಅಲ್ಲಿಂದ ಕಾವೇರಿ ನದಿ ಹೋಗಿ, ಅಲ್ಲಿಂದ ಬೇ ಆಫ್ ಬೆಂಗಾಲ್ ಸೇರ್ತದೆ. ಈಗ ಬರ್ಮಾ ಟ್ರಯಾಂಗಲ್ ಅಂತ ಏನು ಹೇಳ್ತೀವಿ, ಅದು ಅಲ್ಲಿ ಪೂರ್ತಿ ಎಲ್ಲ ಮುಚ್ಚಿ ಹೋಗಿದೆ ಈಗ. ಯಾಕೆ ಅಂದ್ರೆ ಮಾನ್ಸೂನ್ ಮಳೆ ಸ್ಟಾರ್ಟ್ ಆದ ಮೋಡ ಇದೆ, ಅಲ್ಲಿ ಬೆಟ್ಟಗಳಿದಾವೆ. ಅದೇ ಅರಮನೆಗದ್ದೆ ಬೆಟ್ಟಗಳು. ಅಲ್ಲಿಂದ ಆ ಕಡೆ ಆ ಮಧ್ಯದಲ್ಲಿ ಕಾಣ್ತಾ ಇರೋದು ಜೇನ್ಕಲ್ ಬೆಟ್ಟ ಅಂತ. ಅಲ್ಲಿಂದ ಹುಟ್ಟಿದ ನದಿಗಳು ಕಬ್ಬಿನಾಲೆ ಫಾರೆಸ್ಟ್ ಅಂತ ಆ ಕಡೆ ಹೋಗುತ್ತೆ. ಹೆಲಿಕಾಪ್ಟರ್ ಬಿದ್ದಿದೆ ಅಲ್ಲಿ ಸರ್. ಹೆಲಿಕಾಪ್ಟರ್ ಬಿದ್ದಿದ್ದು ಈ ಭಾಗದಲ್ಲಿ, ಈ ಮಧ್ಯದಲ್ಲಿ ಬೆಟ್ಟ ಮುಚ್ಚೋಗಿದೆ ಈಗ ಆ ಭಾಗದಲ್ಲಿ. ಅಲ್ಲೇ ಆ ಒಂದು ಟ್ರಯಾಂಗಲ್ ಎಲ್ಲ ಇಲ್ಲಿ ಕಾಣುತ್ತೆ. ಆ ಬೆಟ್ಟಗಳು ಈಗ ಮುಚ್ಚೋಗಿದ್ದಾವೆ. ಇದು ಈಗ ನಿಗೂಢ ಸದ್ದು, ಏನೋ ಒಂದು ವಿಚಿತ್ರ. ನಿಮ್ಗೆ ಒಂದು ರಾತ್ರಿ ಇಡೀ ಅನುಭವಿಸ್ತೀರಾ, ಹುಲಿಯ ಗುಹೆಯನ್ನು ನೋಡ್ತೀರಾ. ಎಲ್ಲ ಸಮಸ್ಯೆಗಳು ಎಲ್ಲಿ ಸರ್? ಎಲ್ಲ ಮಧ್ಯ ಕಾಣ್ತಾ ಇದೆ ನೋಡಿ, ಮೋಡ ಮುಚ್ಚೋಗಿದೆ ಅಲ್ಲ, ಅಲ್ಲಿ ಇರೋ ಬೆಟ್ಟಗಳು. ಅದೇ ಅರಮನೆಗದ್ದೆ ಬೆಟ್ಟ, ಟಿಗೆಗೂಡು, ಮಣಿಬಿಕ್ತಿ ಅಮ್ಮ ದೇವಸ್ಥಾನ ಅಲ್ಲ, ಕಲ್ಲುಗಳು ಇಟ್ಟಿದ್ದಾರೆ. ಅಲ್ಲಿಂದ ಕೆಳಗಡೆನೆ ಶಿರಾಡಿ ಘಾಟ್, ಅದೇ ಭಾಗ ಅಲ್ಲಿ ಮುಚ್ಚೋಗಿದೆ. ಅದರಿಂದ ಈ ಕಡೆ ಕಾಣ್ತಾ ಇರೋದು ಸ್ವಲ್ಪ ಕಾಡ್ಮನೆ ಟೀ ಎಸ್ಟೇಟ್. ಅದು ಈ ಮರಗಳು ಕಾಣ್ತಾ ಇರೋದು. ಪಶ್ಚಿಮ ಘಟ್ಟಗಳು ನಾನು ಅಲ್ಲಿ ಒಂದು 25-30 ವರ್ಷದಿಂದ ಒಂದು 105 ಸರಿ ಹೋಗಿ ಬಂದಿರ್ಬೋದು. ಆದ್ರೂ ಮಿಸ್ಟ್ ಕವರ್ ಆದ ಕೂಡಲೇ ನನಗೆ ದಿಕ್ಕು ಗೊತ್ತಾಗಲ್ಲ. ಯಾವ ದಿಕ್ಕಲ್ಲಿ ಬರ್ತಾ ಇದೀವಿ, ಎಲ್ಲಿ ಹೋಗ್ತಾ ಇದೀವಿ ಏನೂ ಗೊತ್ತಾಗಲ್ಲ. ಹೊಸಬ್ರು ಬಂದಾಗ ಅವ್ರಿಗೆ ಒಂದೇ ಬೆಟ್ಟದ ತರ 2-3 ಬೆಟ್ಟಗಳು ಕಾಣ್ತವೆ. ಆಮೇಲೆ ನೈಋತ್ಯ ಮುಂಗಾರು, ನೈಋತ್ಯ ಮಾರುತಗಳು ಬಂದಾಗ ಪಶ್ಚಿಮ ಘಟ್ಟದಲ್ಲಿ ಬೆಟ್ಟಗಳನ್ನೇ ಮುಚ್ಚಾಕುತ್ತೆ. ಸ್ವಲ್ಪ ಹೊತ್ತು ಬಿಟ್ಟು ನೋಡಿದಾಗ ಅಲ್ಲೊಂದು ಬೆಟ್ಟ ಕಾಣ್ತದೆ. ಇನ್ನೊಂದು ಸ್ವಲ್ಪ ಹೊತ್ತು ನೋಡ್ಬೇಕಾದ್ರೆ ಈ ಬೆಟ್ಟ ಮುಚ್ಚೋಗಿರ್ತದೆ, ಆ ಬೆಟ್ಟ ಕಾಣ್ತಾ ಇರ್ತದೆ. ಒಂದು ರೀತಿ ಕಣ್ಣು ಮುಚ್ಚಾಲೆ ಆಟ ನಡೀತಾ ಇರ್ತದೆ. ನೈಋತ್ಯ ಮಾರುತಗಳು ನಮ್ಮ ದನ ಕಾಯಕ್ಕೆ ಹೋಗ್ತಿದ್ದ ಊರ್ನರೇ ಸುಮಾರು ಸತಿ ತಪ್ಪಿ, ಅವ್ರನ್ನ ಕರ್ಕ ಬರಕ್ ಹೋದವರು ದಾರಿ ತಪ್ಪಿ ಆಮೇಲೆ ಹೇಗೋ ಬಂದಿದ್ದಾರೆ. ಇನ್ನು ಹೊಸಬರಿಗೆ ಆಮೇಲೆ ಯಾವ ಮ್ಯಾಪು ನಡೆಯಲ್ಲ. ಮತ್ತೆ ಆ ಏನು ಅರಮನೆಗದ್ದೆಯಿಂದ ಈ ಕಡೆ ಮಧ್ಯದಲ್ಲಿ ಇಟಿಗೆಗೂಡು ಅಂತ ಇದಲ್ಲ, ಅಲ್ಲಿ ಬ್ರಿಟಿಷರು ಮಾಡಿರೋ ಮ್ಯಾಪ್ ಉಂಟಲ್ಲ, ಅದೇ ತಪ್ಪಿದೆ. ನಾನು ಒಂದ್ಸತಿ ಮ್ಯಾಪ್ ಇಟ್ಕೊಂಡು ನೋಡಿದಾಗ ಅವ್ರು ತೋರಿಸಿರೋ ನದಿ ಎಲ್ಲೋ ಇದೆ, ಬೆಟ್ಟಗಳೇ ಎಲ್ಲ ಇದೆ. ಅಲ್ಲಿ ಸರ್ವೆ ಮಾಡಿರೋದೇ ಅಲ್ಲಿ ತಪ್ಪು. ಅವರು ಆ ಮ್ಯಾಪ್ ಇದೆಯಲ್ಲ, ಮ್ಯಾಪೇ ತಪ್ಪು. ಏನಾರ ಹೊಸದಾಗೆ ಸ್ಯಾಟಲೈಟ್ ಇದು ಮಾಡಿ ಆ ರೀತಿ ಏನಾರ ಒಂದು ಸರ್ವೆ ಮಾಡೋದು ಬೆಸ್ಟ್ ಅನಿಸ್ತದೆ. ಆ ಮ್ಯಾಪ್ ಹಿಡ್ಕೊ ಹೋದವರು ಎಲ್ಲರೂ ದಾರಿ ತಪ್ಪಿ ಹೋಗಿರೆ. ಅಲ್ಲಿ ಸೆಂಟ್ರಲ್ಲಿ ಭಾರಿ ಬೆಟ್ಟ ಗುಡ್ಡಗಳಿದಾವೆ. ಅದೇ ಅರಮನೆಗದ್ದೆ, ಅದೇ ಇಟಿಗೆಗೂಡು, ಅದೇ ಮಣಿಬಿಕ್ತಿ ಅಮ್ಮ ಬೆಟ್ಟಗಳು. ಹೆಲಿಕಾಪ್ಟರ್ ಬಿದ್ದಿದ್ದು ಅಲ್ಲೇ. ಎಲ್ಲ 2 ಹೆಲಿಕಾಪ್ಟರ್ಗಳು ಒಟ್ಟಿಗೆ 11 ಜನ ಸತ್ತಿರೋದು ಆ ಭಾಗದಲ್ಲೇ. 11 ಜನ ಸತ್ತೋಗಿದ್ದಾರೆ. ಬೇರೆ ಬೇರೆ ಬಣ್ಣದ ಹಾವುಗಳು. ವಿಶೇಷ ಅಂತ ಹೇಳಿದ್ರೆ, ರಾತ್ರಿ ಬರುವಂತ ಕೆಲವೊಂದು ಸದ್ದಾಗುವಂತದ್ದು ಧ್ವನಿಗಳು, ಅಳುವಂತ ಕೂಗುಗಳು. ಒಂದೊಂದು ಸಾರಿ 4 ದಿವಸ ಒಳಗಿರ್ತಾರೆ. ಆ ಪಶ್ಚಿಮ ಘಟ್ಟದ ಬರ್ಮುಡಾ ಟ್ರಯಾಂಗಲ್ ನಲ್ಲಿ ಒಂದ್ ಕಡೆ ಚಾರ್ಮಾಡಿ, ಇನ್ನೊಂದ್ ಕಡೆ ಸಿರಾಡಿ ಪೂರ್ತಿ ನೀವು ನೋಡ್ಬೋದು ಹಿಂದೆ. ಅಲ್ಲಿಂದ ಒಂದು 500 ಮೀಟರ್ ಸುತ್ತಳತೆಯಲ್ಲಿ
ನಾನು 2 ಗಾಂಜಾ ಬೆಳೆದಿದ್ನ ಪೊಲೀಸ್ ಕರ್ಕೊಂಡು ಹೋಗಿ ಅದನ್ನ ರೈಡ್ ಮಾಡಿಸಿದೆ. ಒಂದು ಕಡೆ ಸುಮಾರು 6 ಕೋಟಿ ರೂಪಾಯಿದು ಗಾಂಜಾ ಸಿಕ್, ಇನ್ನೊಂದು ಕಡೆ ಒಂದೆರಡು ಕೋಟಿ ಅಷ್ಟು ಸಿಕ್ಕ. ಸೇಮ್ ಏನು ಆ ಟ್ರಯಾಂಗಲ್ ಇದೆ, ಆ ಟ್ರಯಾಂಗಲ್ ಕೇರಳ ಮೂಲದರು ಒಬ್ಬನ ಅರೆಸ್ಟ್ ಮಾಡಿದ್ರು. ಅಂದ್ರೆ ಅಲ್ಲೋಗಿ ಬೆಳೆದ್ ಬಿಡ್ತಾರೆ, ಅಲ್ಲಿ ಬೆಳಿತಾರೆ, ಅಲ್ಲಿಂದ ಸಪ್ಲೈ ನಡೆಯುತ್ತೆ, ಅಲ್ಲಿಂದ ಶಿರಾಡಿ ಘಾಟಿಗೆ ತಲೆ ಮೇಲೆ ಹೊರೆ ಹೊತ್ಕೊಂಡು ಹೋಗ್ತಾರೆ. ಅದ್ರ ಹಿಂದೆ. ಸೊ ಅದರ ಅರ್ಥ ಒಂದು ಜುಗಾರಿ ಕ್ರಾಸ್ ಅಂತ ಹೇಳಿ ಒಂದು ನಾಟಕ ಬರುತ್ತೆ, ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು. ಆ ನಿಗೂಢ ಸ್ಥಳ ಅಲ್ಲೆಲ್ಲ ಅಡಕಾಗಿದೆ ಅಂತ ಮಲ್ನಾಡಿಂದು. ಆ ಜುಗಾರಿ ಕ್ರಾಸ್ ಆ ಭಾಗದ್ದು ಅಲ್ಲಿ ಕೆಂಪು ಕಲ್ಲು ಅವೆಲ್ಲ ಬರ್ತವೆ ಅದರೊಳಗೆ. ಆ ಕತೆ ಒಳಗೆ ಇಲ್ಲಿದು ಪಾತ್ರ ಬರುತ್ತೆ. ಕೆಂಪು ಕಲ್ಲುಗಳು ಸಿಗ್ತಾ ಉಂಟು, ರೂಬಿ ಅಂತ ಭೂಮಿ ಒಳಗಿಂದ, ಅದನ್ನ ದಂಧೆ ಕೊರೋರು ಇದ್ದಾರೆ ಅಲ್ಲಿ. ಸೊ ಒಟ್ಟಾರೆಯಾಗಿ ಇವತ್ತು ನಿಗೂಢ ಶಬ್ದಗಳು ಹಾಗೆ ಆಕಾರಗಳು, ಆ ನಂತರ ಒಂದು ತರ ಮನುಷ್ಯ ಕೆಲವೊಬ್ರು ಹೋಗಿ ಅಲ್ಲಿ ಮೂರ್ಛೆ ತಪ್ಪಿ ಬೀಳುವಂತಹದ್ದು, ಇಲ್ಲ ಧ್ವನಿಗಳ ಬಗ್ಗೆ ಯಾಕೆ ರಾತ್ರಿ ಈ ರೀತಿ ನಡೀತಾ ಪಶ್ಚಿಮ ಘಟ್ಟ ಬರ್ಮುಡಾ ಟ್ರಯಾಂಗಲ್ ನಲ್ಲಿ ಅಂತ ಕೇಳ್ತಾ ಹೋಗೋ ಗೌಡ್ರು ಅದ್ಭುತವಾಗಿ ಕತೆ ಹೇಳ್ತಾರೆ. ಕೇಳಿ ತುಂಬಾ ರೋಚಕವಾಗಿದೆ. ಪ್ರತಿ ಸಂಚಿಕೆಯನ್ನು ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಬನ್ನಿ ಕಾರ್ಯಕ್ರಮ ನೋಡುವ. ಅರಮನೆ ಗದ್ದೆ ಅಂತ ಹೆಸರು ಏನಿದೆ ಅದು ಪಶ್ಚಿಮ ಘಟ್ಟದ ಗರ್ಭದಲ್ಲಿರೋದು. ಸುತ್ತಮುತ್ತ ವಿಸ್ತಾರವಾದ ಗುಡ್ಡ ಬೆಟ್ಟಗಳು, ಶೋಲಾ ಬೆಟ್ಟ ಅದು. ಆಮೇಲೆ ನನಗೆ ಅದ್ರ ಬಗ್ಗೆ ಭಾರಿ ಹಿಂದಿಂದು ಕುತೂಹಲ ಇತ್ತು. ನಾನು ಕಾಲೇಜು ಹೋಗೋ ಸಮಯದಲ್ಲಿ ಎಲ್ಲ ಕತೆ ಹೇಳ್ತಿದ್ರು. ಅರಮನೆ ಗದ್ದೆಲಿ ಹಾಗೆ, ಅರಮನೆ ಗದ್ದೆಲಿ ಹೀಗೆ, ಅಲ್ಲೇ ಪಕ್ಕ ಇರೋ ಇಟ್ಟಿಗೆಗೂಡು ಹಾಗೆ, ಅದ್ರ ಪಕ್ಕ ಮಣಿಬಿಕ್ತಿ ಅಮ್ಮ ಅಂತ ಒಂದು ಕಾಡಲ್ಲಿರೋ ದೇವಸ್ಥಾನ, ಅಲ್ಲೊಂದು ಹುಲಿ ಇರ್ತದೆ. ಅಲ್ಲಿ ಹಿಂದೆ ಶಿಕಾರಿ ಮಾಡಿದಾಗ ಶಿಕಾರಿ ಹೋದವರಿಗೆ ಒಂದು ಮುದುಕಿ ಕಡವೆ ಮೇಲೆ, ಕಡವೆ ಅಂದ್ರೆ ಸಾಂಬಾರು, ಕಡವೆ ಮೇಲೆ ಬಂತು. ಆಮೇಲೆ ಇವರೊಂದು ಕಡವೆ ಹೊಡೆದಿದ್ದು ಕೆಡಗಿ ಬೀಳಿಸ್ಕೊಂಡಿದ್ರಂತೆ ತಿನ್ನಕ್ಕಾಗಿ. ಆ ಮುದುಕಿ ಬಂದು ಹಿಂದೆ, ಇದು 150 ವರ್ಷದ ಹಿಂದಿನ ನಮ್ಮ ಪೂರ್ವಿಕರ ಕಥೆಗಳು. ಮಲೆನಾಡಿನ ಭಾಗದಲ್ಲಿ ಇದೊಂದು 100 ವರ್ಷದ ಹಿಂದಿನ, ಇಲ್ಲ 150 ವರ್ಷ ಇರ್ಬೋದು. ಒಂದು ಕಡವೆ ಹೊಡೆದು ಬೀಳಿಸ್ಕೊಂಡಿದ್ರಂತೆ. ಆ ಸಮಯದಲ್ಲಿ ಇನ್ನೊಂದು ಕಡವೆ ಮೇಲೆ, ಕಡವೆಗಳು ಅಂದ್ರೆ ಸಾಂಬಾರ್ ಅಂತಾರೆ, ಜಿಂಕೆಗಳಲ್ಲಿ ದೊಡ್ಡದು 150ರಿಂದ 200 kg ಆಗ್ತವೆ. ಅದರಲ್ಲಿ 2 ಜಾತಿ ಇರ್ತದೆ, ಸ್ವಲ್ಪ ವೈಟ್ ಇರೋದು, ಇನ್ನೊಂದು ಕಪ್ಪು ಇರೋದು, ಕೂದಲು ಉದ್ದ, ಅವು ಭಾರಿ ದಪ್ಪ ಇರ್ತವೆ. ಅದ್ರ ಕೊಂಬುಗಳು ಹೀಗಿರ್ತದೆ. ಅಮೆರಿಕದಲ್ಲಿರೋ ಒಂದು ಜಿಂಕೆ ಜಾತಿಯ ಮೂಸ್ ಅಂತ ಇರುತ್ತಲ್ಲ, ಅದನ್ನ ಬಿಟ್ರೆ ಇವೇ ದೊಡ್ಡವು. ಇಂಡಿಯಾದಲ್ಲಿ ಅದು ಪಶ್ಚಿಮ ಘಟ್ಟದಲ್ಲಿರೋ ಕಡವೆಗಳು ಬಿದ್ದಿರುತ್ತಂತೆ. ಆಮೇಲೆ ಆ ಮುದುಕಿ ಇನ್ನೊಂದು ಕಡವೆ ಮೇಲೆ ಕುತ್ಕೊಂಡು ಬರುತ್ತಂತೆ, ಗಂಡು ಕಡವೆ ಮೇಲೆ. ಮಕ್ಕಳೇ, ನಂದೊಂದು ಹೋರಿ ಕಾಣ್ತಲ್ಲ, ಹೋರಿ ಅಂದ್ರೆ ನಮ್ಮಲ್ಲೆಲ್ಲ ಗಂಡು ಇದಕ್ಕೆ ಹೋರಿ ಅಂತಾರೆ, ಎತ್ತಾಗಿರ್ಲಿ ಅದಕ್ಕೆ ಹೋರಿಗಳು ಅನ್ನೋದು. ಅಷ್ಟೊತ್ತಿಗೆ ಇಲ್ಲ ಅಜ್ಜಿ ನಾವು ನೋಡಿಲ್ಲ ಅಂತ ಅವ್ರಿಗೆ ಅಷ್ಟೊತ್ತಿಗೆ ಗಡಗಡ ಶುರುವಾಗ್ತದಂತೆ. ಆ ಮಣಿಬಿಕ್ತಿ ಅಮ್ಮ ದೇವಸ್ಥಾನ ಉಂಟಲ್ಲ ಆ ಭಾಗದಲ್ಲಿ, ಅಲ್ಲಿಂದಲ್ಲಿ 1 ಕಿಲೋಮೀಟರ್ ಏರ್ ಡಿಸ್ಟೆನ್ಸ್. ನಾನು ಏನು ಹೇಳಿದೆ ಈಗ, 1 ಕಿಲೋಮೀಟ್ರು ಏರ್ ಡಿಸ್ಟೆನ್ಸ್ ಟ್ರಯಾಂಗಲ್ ಅಂತ ಹೇಳಿದೆ, ಅದು ಬರ್ಮುಡಾ ಟ್ರಯಾಂಗಲ್ ಥರ. ಆ ಟ್ರಯಾಂಗಲ್ನ ತುದಿ ಮಣಿಬಿಕ್ತಿ ಅಮ್ಮನ ದೇವಸ್ಥಾನ. ಆಮೇಲೆ ಹಿಂಗೆ ಅಗಲ ಆಗಿ ಅದು ಅರಮನೆ ಗದ್ದೆ ಬೆಟ್ಟದ ಹತ್ರ ಹಿಂಭಾಗ ಸೇರ್ಕೊಂತದೆ. ಆಮೇಲೆ ಇಲ್ಲ ಅಜ್ಜಿ ನಾವು ನೋಡಿಲ್ಲ ಅಂತಾರಂತೆ. ಅಷ್ಟೊತ್ತಿಗೆ ಇಲ್ಲೇ ಮಲಗಿದೆ ಅಂತ ಹೇಳಿದ ಸತ್ ಕಡವೆನ ಹೋಗಿ ಆ ಮುದುಕಿ ಏಳು ಅಂತ ಬೆನ್ ತಟ್ಟಿಕೊಳ್ಳಿ ಅದು ಎದ್ದು ನಿಲ್ತದಂತೆ. ಕರ್ಕೊಂಡು ಅದು ಬಂದ ಕಡವೆ ಜೊತೆನೆ ಅದನ್ನು ಕರ್ಕೊಂಡು ಹೋಗ್ತದೆ ಅಂತ ಸುದ್ದಿ. ವಿಚಿತ್ರ ಸುದ್ದಿಗಳು, ಏನೇನೋ ರಾತ್ರಿ ಕಾಣಿಸ್ಕೊಳೋದು, ಏನೇನೋ ಕಿರ್ಚೋದು. ಆಮೇಲೆ ಅಲ್ಲೊಂದು ಹುಲಿ ಯಾವಾಗಲೂ ಇರ್ತಿತ್ತು, ಈಗ ಹೋದ್ರೂ ಹುಲಿ ಇದೆ. ಆ ಮಣಿಬಿಕ್ತಿ ಅಮ್ಮನ ದೇವಸ್ಥಾನ ಅಲ್ಲಿಂದ 1 ಕಿಲೋಮೀಟರ್ ನಡ್ಕೊಂಡು ಅರಮನೆ ಗದ್ದೆ ಕಡೆಗೆ ಹೋದ್ರೆ ಒಂದು ಇಟ್ಟಿಗೆಗೂಡು. ಆ ಇಟ್ಟಿಗೆಗೂಡು ಆ ಟ್ರಯಾಂಗಲ್ ಒಳಗೆ 11 ಜನ ಸತ್ತೋಗಿದ್ದಾರೆ. ಸಕಲೇಶ್ಪುರದಿಂದ ಶಿರಾಡಿಗೆ ಘಾಟಿಯಲ್ಲಿ ಬರ್ತಾ ಇರ್ಬೇಕಾದ್ರೆ ಸ್ವಲ್ಪ ಕೆಳಗೆ ಬಂದಾಗ ನಮ್ಮ ಮೂರುಕಣ್ಣು ಬೆಟ್ಟ ಅಂತ ಒಂದು ಬೆಟ್ಟ ಇದೆ. ಅದರಲ್ಲಿ 5 ನದಿಗಳು ಹುಟ್ಟುತ್ತವೆ. ಅದರಲ್ಲಿ 2 ನದಿ ಬಂಗಾಳ ಕೊಲ್ಲಿಗೆ ಹೋದರೆ ಇನ್ನು 3 ನದಿಗಳು ಅರಬ್ಬಿ ಸಮುದ್ರಕ್ಕೆ ಹೋಗ್ತವೆ. ಆ ಅರಬ್ಬಿ ಹೋಗೋದ್ರಲ್ಲಿ ಎತ್ತಿನಹೊಳೆಗೆ ಒಂದು ಉಪನದಿ ಸಿಗ್ತದೆ ಅಡ್ಡ ರೈಟ್ ಸೈಡಿಗೆ. ಅಲ್ಲೊಂದು ಬ್ರಿಡ್ಜ್ ಇದೆ. ಅಲ್ಲೇ ಒಂದು ಚಿಕ್ಕದೊಂದು ಫಾರೆಸ್ಟ್ ಕ್ವಾರ್ಟರ್ಸ್ ಇದೆ. ಸಂಘದವರು ಅಭಿವೃದ್ಧಿ ಮಾಡಿ ಅವರಿಗೆ ಜೈನ ಮುನಿಗಳು ನಡ್ಕ ಬಂದಾಗ ಅಲ್ಲಿ ಒಂದು ತಂಗುದಾಣ ಆಗಿ ಅದನ್ನ ಅಭಿವೃದ್ಧಿ ಮಾಡಿಸ್ಯಾರೆ. ಅಲ್ಲಿಂದ ನೆಟ್ಗೆ ಆ ಬ್ರಿಡ್ಜ್ ಏನಿದೆ ಅದಕ್ಕೆ ನಾಯಕನ ಹೊಳೆ ಅಂತ. ಆ ನಾಯಕನ ಹೊಳೆ ಬ್ರಿಡ್ಜ್ ಹತ್ರ ಏನ ಚಿಕ್ಕದು ಬಿಲ್ಡಿಂಗ್ ಇದೆ, ಮನೆ ಇದೆ ಹಂಚಿಂದು, ಆ ಭಾಗ ಸಮುದ್ರ ಮಟ್ಟದಿಂದ 500 ಅಡಿ ಎತ್ತರದಲ್ಲಿದೆ. ಅಲ್ಲಿಂದ ರೈಟ್ ಸೈಡಿಗೆ ಆ ಮನೆ ಬಾಗಿಲಿನಲ್ಲೇ ಒಂದು ಆನೆ ದಾರಿ ಇದೆ, ಎಲಿಫೆಂಟ್ ಕಾರಿಡಾರ್. ಆ ಕಾರಿಡಾರ್ ಅಲ್ಲಿ ಹೋದ್ರೆ 2500 ಅಡಿ ಮರ ಹತ್ತಿದಾಗೆ ಬೆಟ್ಟ ಹತ್ತಬೇಕು, ಶೋಲಾ ಬೆಟ್ಟಗಳು. ಅದಕ್ಕಿಂತ ಮೊದಲು ಅದಕ್ಕಿಂತ ಮೊದಲು 1 ಕಿಲೋಮೀಟರ್ ಕಾಡೊಳಗೆ ಹೋಗ್ಬೇಕು. ಅಲ್ಲಿಂದ ಮತ್ತೆ ಮರ ಹತ್ತಿದಂಗೆ ನಮ್ಮ ಕಾಲುಗಳು
ಹೇಗೆ ಹತ್ತಬೇಕು ಅಂದರೆ ನಮ್ಮ ಮಂಡಿ ಅಂತ ಏನು ಹೇಳ್ತೀವಲ್ಲ ಇದು ನಮ್ಮ ಎದೆ ಮಟ್ಟಕ್ಕೆ ಬರುತ್ತೆ, ಅಷ್ಟು ಹತ್ತಬೇಕು. ಹೀಗೆ 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 ಯಾವುದೋ ಟೆರಸ್ ಇದು ಸ್ಟೆಪ್ ಹತ್ತಿದಂಗೆ ಆಗುತ್ತೆ. ಅದು 3 ಕಿಲೋಮೀಟರ್ ನಡಿಬೇಕು. 2500 ಅಡಿ ಎತ್ತರನ 3 ಕಿಲೋಮೀಟರ್ ನಡೆದು ಹೋಗ್ಬೇಕು. ಅಷ್ಟು ಸುಲಭ ಏನಲ್ಲ. ಅಲ್ಲಿ ಕೆಲವು ಕಡೆ ಬ್ರಿಡ್ಜ್ ಯಾವ ರೀತಿ ಇದೆ ಅಂದರೆ 6 ಅಡಿ ಅಗಲ ಅಷ್ಟೇ. ರೈಟ್ ಸೈಡಿಗೆ ಒಂದು 2500 ಅಡಿ, ಲೆಫ್ಟ್ ಸೈಡಿಗೆ ಒಂದು 2500 ಅಡಿ ಪಾತಾಳ ಅಂತೀವಿ ನಮ್ಮ ಕಡೆ. ಆ ಥರ ಇಲ್ಲ, ಇಳಿಜಾರು ಇದೆ. ಕಾಲು ತಪ್ಪಿ ಬಿದ್ದರೆ ಅವನು ಬದುಕಲ್ಲ. ಆದರೆ ಅಲ್ಲಿ ನಮ್ಮ ಕಾಡಾನೆಗಳು ಆರಾಮಾಗಿ ಓಡಾಡ್ತವೆ. ಅದೊಂದು ಪಕ್ಕಾ ಕಾರಿಡಾರ್. ಅದು ಬಿಟ್ಟರೆ ಇನ್ನು ಬೇರೆ ದಾರಿಯೇ ಇಲ್ಲ. ಆನೆಗಳಿಗೆ ಹುಲಿಗಳಿಗೆ, ನನಗೆ ಹುಲಿಗಳು ಅಲ್ಲಿ ಕೆರೆದು ಗಡಿ ಗುರ್ಸ್ಕೊಂಡಿರೋದು ಅದನ್ನೆಲ್ಲ ನೋಡಿದೆ. ಆಮೇಲೆ ಹುಲಿ ನಮಗೆ ಮುಖಾಮುಖಿಯಾಗಿದ್ದು ಮತ್ತೆ ಹೇಳ್ತೀನಿ, ಅಲ್ಲಿ ಹತ್ತಿ ಹೋಗ್ಬೇಕು. ಅದು ಹತ್ತಿ ಹೋದ್ಮೇಲೆ ಒಂದು ಲೆವೆಲ್ ಜಾಗಕ್ಕೆ ಬರ್ತೀವಿ. ಅಲ್ಲಿ ಮೇಲಿಂದ ವರ್ಷೆಲ್ಲ ಹರಿಯೋದೊಂದು ನೀರಿದೆ. ಅಲ್ಲಿಂದ ಲೆಫ್ಟ್ ಸೈಡಿಗೆ ಒಂದು ಭಾರಿ ಹೊಂಡ ಇದೆ. ಅದ್ರ ಎದುರಿಗೆ ಒಂದು ಗೊಬ್ಬರದ ಬೆಟ್ಟ ಅಂತ ಇದೆ, ಅದು 2500 ಅಡಿ ಇದೆ. ಅಲ್ಲಿಂದ ರೈಟಿಗೆ ತಿರುಗಿ ಸ್ವಲ್ಪ ತಿರ್ಗೋದು ಬೇಡ, ಅಲ್ಲಿಂದಲೇ ಎದುರು ನಿಂತರೆ ಸುಮಾರು ಒಂದು ನಾವು ನಿತ್ತಲ್ಲಿಂದ 1000 ಅಡಿ ಎತ್ತರದಲ್ಲಿ ಒಂದು ಭಾರಿ ಬಂಡೆ ಇದೆ. ಆ ಬಂಡೆನೇ ನಾವು ಮಲಗೋದು ಹುಲಿ ಗುಹೆ, ಹುಲಿದೇ ಗುಹೆ. ಬಹುಶಃ ನಾವು ಮಲಗಿದಾಗ ಹುಲಿ ಹೋಗಿ ಹೊರಗಡೆ ಮಲಗ್ತದೆ, ನಾವು ಹೋದ್ಮೇಲೆ ಹುಲಿ ಬಂದು ಅಲ್ಲಿ ಮಲಗುತ್ತೆ. ಅದ್ರೊಳಗೆ ಮಲಗ್ತೀವಿ ನಾವು. ಒಳ್ಳೆ ಮಳೆಗಾಲದಲ್ಲಿ ಅದ್ರೊಳಗಿಂದಲೇ ನೀರು ಬರ್ತದೆ, ಅಲ್ಲೇ ಅಡಿಗೆ ಮಾಡ್ಬೋದು, ಅಲ್ಲಿಂದೇ ನೀರು ತಗೋಬಹುದು. ನನ್ನ ಹೈಟಲ್ಲಿ ಅಷ್ಟಾಗಲ ಇದೆ ಗುಹೆ, ಒಂದು 10 ಜನ ಮಲಗ್ಬೋದು. ಅದು ಅಲ್ಲಿಂದ ನಾವು ರೈಟಿಗೆ ಕೆಳಗೆ ತಿರುಗಿ ಕಡಿದಾದ ಜಾಗ ಇಳಿದು ಮತ್ತೊಂದು ಭಾರಿ ದುರ್ಗಮವಾದ ಕಾಡನ್ನ ದಾಟಿ ಕೂಡಲೇ ನಮಗೆ ಅರಮನೆ ಗದ್ದೆ ಅಂತ ಸಿಗ್ತದೆ. ಆ ಅರಮನೆ ಗದ್ದೆ ಎಂಟ್ರೆನ್ಸಿಗೆ ನಾವು ಈ ಕಡೆಯಿಂದ ಶಿರಾಡಿ ಕಡೆಯಿಂದ ಹೋಗೋದು ನಾನು ಹೇಳೋದು. ಅದಕ್ಕೆ ಕಾಡ್ಮನೆ ಕಡೆಯಿಂದಲೂ 15 ಕಿಲೋಮೀಟರ್ ನಡ್ಕೊಂಡು ಬಂದರೆ ಬರ್ಬೋದು. ಅಲ್ಲೊಂದು ಮರ ಇದೆ, ಅದಕ್ಕೆ ನಮ್ಮಲ್ಲೆಲ್ಲ ಮಲೆನಾಡಲ್ಲಿ ಬಬ್ಬಿ ಅಂತಾರೆ, ಆದರೆ ಅದರ ಹೆಸರು ಶ್ರೀ ಹೊನ್ನೆ ಅಂತ. ನಮ್ಮಲ್ಲಿ ಬಂದ ಹುಡುಗರು ನನ್ನನ್ನು ಸೇರಿ 10 ಜನ ಆ ಮರನ ಹೀಗೆ ತಬ್ಬಿದಾಗ 10 ಜನ ತಬ್ಬಿದು. ಅಂದರೆ ಅಷ್ಟು ದೊಡ್ಡದು ಮರ, ಅಗಲ ಇದೆ, ಅಷ್ಟು ಅಗಲ. ಅದು ಸುಮಾರು ಒಂದು 150ರಿಂದ 200-250 ಅಡಿ ಎತ್ತರ ಇರ್ಬೋದು. ಪಶ್ಚಿಮ ಘಟ್ಟದಲ್ಲಿ ಮರಗಳು 300 ಅಡಿಗಿಂತ ಜಾಸ್ತಿ ಇರುತ್ತೆ. ಅದ್ರ ಮೊನ್ನೆ ಯಾವುದೋ ಒಂದು ಹಾಕ್ಕೊಂಡಿದ್ದ ಪ್ರಪಂಚದ ಅತಿ ಎತ್ತರದ ಮರ 300 ಅಡಿ ಅಂತ. 350 ಅಡಿಗಿಂತ ದೊಡ್ಡ ಮರಗಳು ನಮ್ಮ ಪಶ್ಚಿಮ ಘಟ್ಟದಲ್ಲಿದೆ. ಆದರೆ ಯಾರು ಅಳತೆ ಮಾಡಿಲ್ಲ, ಯಾರು ನೋಡಲಿಲ್ಲ, ಅಲ್ಲಿ ಯಾರು ಹೋಗುದಿಲ್ಲ. ಅದೇ ಅರಮನೆ ಗದ್ದೆ. ಆ ಭಾಗದಲ್ಲಿ ಕ್ಷಣ ಕ್ಷಣಕ್ಕೂ ಸಿಗ್ನಲ್ಗಳು ಸಿಗ್ತಾ ಇರ್ತವೆ, ಮಾಯ ಆಗ್ತಾ ಇರ್ತವೆ. ನಾನೊಂದು GPS ತಗೊಂಡು ಹೋದಾಗ ನನಗೆ ಯಾರೋ ಒಂದು ದುಬೈಯಿಂದ GPS ತಂದು ಕೊಟ್ಟಿದ್ರು, ಒಂದು 10-12 ವರ್ಷದಿಂದ ಹೋದಾಗ. ಅದು ಅಲ್ಲಿ ನಾನು ಅರಮನೆ ಗದ್ದೆ ಆ ಭಾಗಕ್ಕೆ ಬಂದ ಕೂಡಲೇ ಒಂದು 300-400 ಮೀಟರ್ ಸಿಗ್ನಲೇ ಇಲ್ಲ. ಅಲ್ಲಿಂದ ಮತ್ತೆ ನಾನು 1,500-2,000 ಅಡಿ ಕಣಿವೆಗೆ ಇಳಿದಾಗ ಆ ನಿಗೂಢ ಒಂದು ಸಿಕ್ತಲ್ಲ, ಅಲ್ಲಿಯೂ ನನಗೆ GPS ವರ್ಕ್ ಆಗ್ತಾ ಇತ್ತು. ಅದಕ್ಕಿಂತ ಹಿಂದೆ ನಾನು ಮೊಬೈಲ್ ತಗೊಂಡು ಹೋದಾಗ, ಫಸ್ಟ್ ಮೊಬೈಲ್ ಎಲ್ಲ ಅಲ್ಲಿ ತಗೊಂಡು ಹೋದಾಗ ಅಲ್ಲಿ ಸಿಗ್ನಲ್ ಸಿಗ್ತಿರ್ಲಿಲ್ಲ. ನನ್ನ ಮೊಬೈಲೇ ಸರಿ ಇಲ್ಲ ನೆಟ್ವರ್ಕ್ ಇಲ್ಲ ಅಂತಿದ್ದೆ. ಅಂತ ಜಾಗ ಇದಿಷ್ಟು ಅಲ್ಲಿಗೆ ಹೋಗೋ ದಾರಿ ವಿಚಾರಗಳು. ಆಮೇಲೆ ನಾನು ಈಗ ಹೇಳಿದ್ನಲ್ಲ ಮಣಿಬಿಕ್ತಿ ಅಮ್ಮ ದೇವಸ್ಥಾನ, ಅದ್ರ ಪಕ್ಕ ಇಟ್ಟಿಗೆಗೂಡು ಅಂತ. ಇಟ್ಟಿಗೆಗೂಡು ಭಾಗದಲ್ಲಿ 13 ಜನ ಸತ್ತೋದ್ರು ಅಂತಲೂ ಹೇಳಿದ್ದೇನೆ. ಒಂದು ಟ್ರಯಾಂಗಲ್ ಅಂದರೆ, ತ್ರಿಕೋನ ಅಂದರೆ ಅದರದ್ದು ಒಂದು ಮೂಲೆ ಮಣಿಬಿಕ್ತಿ ಅಮ್ಮನ ದೇವಸ್ಥಾನ. ಕೆಳಗಿನ ಒಂದು ಇದು ಬರುತ್ತಲ್ಲ ಹೀಗೆ, ಅದು ನಮ್ಮ ಅರಮನೆ ಗದ್ದೆ. ಈಗ ನೋಡಿ, ಇಲ್ಲಿ ನನ್ನ ಬಲಭಾಗಕ್ಕೆ ಅರಮನೆ ಗದ್ದೆ ಇರೋದು, ಅಲ್ಲೆಲ್ಲ ಮಿಸ್ಟ್ ಕವರ್ ಆಗಿದೆ. ಇಲ್ಲಾಂದ್ರೆ ಅರಮನೆ ಗದ್ದೆ ಇಲ್ಲಿ ಕಾಣುತ್ತೆ, ಶಿರಾಡಿ ಸೈಡು. ಆಮೇಲೆ ಒಂದ್ಸತಿ ನಾನು ಅದಾದ್ಮೇಲೆ ಮತ್ತೊಂದ್ಸತಿ ಹೋದೆ. ಒಳಗೆ ಮಲಗೋದು ಬೇಡ, ಕೆಳಗಡೆ ಮಲಗೋಣ ಅಂತ. ಅದ್ರ ಕೆಳಗಡೆ ಮಲಗಿದಾಗ ಒಂದು ರಾತ್ರಿ ಮಲಗಿದೀವಿ, ಇದ್ದಕ್ಕಿದ್ದಂಗೆ ಎಚ್ಚರಿಕೆ ಆಯ್ತು. ಅದೊಂದು ಎಲ್ಲ ಬೆಟ್ಟಗಳು ಎಲ್ಲ ದಾರಿ ಬಂದು ಸೇರೋ ಒಂದು ಜಂಕ್ಷನ್. ಅದು ಎಲ್ಲ ಪ್ರಾಣಿನೂ ಬಂದು ಅಲ್ಲೇ ಬರಬೇಕು. ಅಲ್ಲೇ ನಾವೊಂದು ಕಲ್ಲು ಬಂಡೆಯ ಮೇಲೆ ಅಲ್ಲೇ ನೀರಹರಿಯಲ್ಲಿ ಮಲಗಿದ್ದು. ಆದರೆ ಸಡನ್ ನಂಗೆ ಎಚ್ಚರ ಆಯಿತು. ಎಲ್ಲರಿಗೂ ಜೋರು ಮಾಡಿ ಎದ್ದು ಬೆಂಕಿ ಜೋರಾಗಿ ಹಾಕಿ ಕೂಡಲೇ ನನ್ನಿಂದ ಒಂದು 200 ಮೀಟರ್ ದೂರದಲ್ಲಿ ಹುಲಿ ಅಬ್ರಿಸೋದು. ನಮ್ಮವ್ರು ಕೆಲವ್ರು ಹೆದರಿರು, ಕೆಲವ್ರು ಹೆದರಲಿಲ್ಲ. ದಯವಿಟ್ಟು ಬೆಳಗ್ಗೆವರೆಗೂ ಎಚ್ಚರಿಕೆ ಇರಿ ಅಂತ. ಆಮೇಲೆ ನಾನು ಆ ಹುಲಿ ಅಬ್ರಿಸ್ದಂಗೆ ನಾನು ವಾಪಸ್ ಹುಲಿ ಥರನೇ ಅಬ್ರಿಸಿದಾಗ ಹುಲಿ ಪತ್ತೆ ಇಲ್ದಂಗೆ ಆಯಿತು. ಆಮೇಲೆ ಹುಲಿ ಎಲ್ಲೋಯ್ತು, ಯಾರನ್ನೂ ಮಲಗಕ್ಕೆ ಬಿಡಲಿಲ್ಲ. ಬೆಳಗ್ಗೆವರೆಗೂ ನಾವು ಅಲ್ಲೇ ಕಾಯ್ತಾ ಇದ್ವಿ. ಆದರೆ ಆ ಗುಹೆ ಒಳಗೆ ಮಲಗಿದಾಗ ಇವತ್ತು ಮಲಗಿರುವ ಈಗ ಮಲಗಿರುವ ಏನೋ ವಿಚಿತ್ರ ಶಬ್ದ ಆಗ್ತದೆ. ಯಾರೋ ತುಂಬ ನೋವಾದಾಗ ನೆರಳ್ತಾರಲ್ಲ, ನೆರಳೋದು ಅಂತ ಗೊತ್ತಲ್ಲ, ಅಂತ ಈ ಥರ ನೆರಳೋದು. ಆಮೇಲೆ ಜೋರ ಕಿರ್ಚೋದು, ಮನುಷ್ಯರು ಕೂವು ಅಂತ ಕೂಗ್ತಾರಲ್ಲ, ಆ ಥರ ಪ್ರಾಣಿಗಳು ಯಾವ ಕೂಗಲ್ಲ, ಮನುಷ್ಯರ ಥರ ಕೂಗೋದು. ಅದು ನರಿಗಳು ಕೂಗೋದು ಸೌಂಡೇ ಬೇರೆ. ನಮ್ಮಲ್ಲಂತೂ ತೋಳಗಳಿಲ್ಲ. ಆಮೇಲೆ ಮುಳ್ಳುಬೇಕುಗಳು ಒಂಥರ ಕೂ 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 ಅಂತ ಕೂಗ್ತವೆ ಅಷ್ಟೇ, ಒಂದೇ ಸತಿ ಲಾಂಗಾಗಿ ಕೂಗಲ್ಲ. ಬೇರೆ ಯಾವ ಪ್ರಾಣಿನ ಆ ರೀತಿ ಕೂಗಲ್ಲ, ಆ ರೀತಿ ಕೂಗೋದು. ಆಮೇಲೆ ಕರಿಯೋದು, ಬಾ 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 ಅಂತ. ಲಾಸ್ಟಿಗೆ ನಾನು ಒಂದು ಸತಿ
ನನಗೆ ಕೇಳಿಸ್ತಾ ಇತ್ತು, ಯಾವ ಸುಮ್ಮನೆ ಇದ್ದೆ. ಅಷ್ಟೊತ್ತಿಗೆ ರಾತ್ರಿ ನಮ್ಮ ಹುಡುಗರು ಯಾರೋ ಕರಿತಾ ಇದ್ದಾರೆ. ನಾನು ಆಮೇಲೆ ಹೇಳಿದೆ, ಗುಹೆಯಿಂದ ಯಾರು ಹೊರಗೆ ಹೋಗக்கூಡ್ದು, ಹೋಗೋದಿದ್ರು ಎಲ್ಲರೂ ಒಟ್ಟೊಟ್ಟಿಗೆ ಹೋಗ್ಬೇಕು, ಯಾರು ಹೊರಗೆ ಹೋಗக்கூಡ್ದು ಅಂತೇಳಿ ಗುಹೆ ಬಾಗ್ಲಿಗೆ ಅಡ್ಡ ಮಲಗಿದೆ ನಾನು. ಹೊರಗೆ ಏನು ಸರ್ ಪೂರ್ತಿ ದಟ್ಟ ಕತ್ಲದು ಅರಣ್ಯ. ಪಶ್ಚಿಮ ಘಟ್ಟದ ಶೋಲಾ ಬೆಟ್ಟಗಳು ಉಂಟಲ್ಲ, ಅಲ್ಲಿಂದ ಒಂದು 200 ಮೀಟ್ರ್ ಮುಂದಕ್ಕೆ ಹೋದರೆ, ಆ ಗುಹೆಯಿಂದ 200-300 ಮೀಟ್ರ್ ಹೋದರೆ ಕೆಳಗೆ ಭಾರಿ ಕಡಿದಾದ ವ್ಯಾಲಿ ಅದು. ಅದು ಶಿರಾಡಿ ಘಾಟ್ ಹೈವೇ, ಮತ್ತೆ ಹತ್ತಕ್ಕಾಗಲ್ಲ ಇಳಿದ್ರೆ. ಆ ರೀತಿಯ ಜಾಗ, ಒಂದು ಕಡೆ ಕಡಿದಾದ ಜಾಗ ಆದರೆ ಇನ್ನೊಂದು ಕಡೆ ಪಶ್ಚಿಮ ಘಟ್ಟದ ಅತಿ ದುರ್ಗಮವಾದ ಕಾಡು. ಅದು ಯಾವ ರೀತಿ ಅಂದರೆ ನಿಮ್ಮ ಎಲ್ಲೂ ಇಲ್ಲ, ನಿಮ್ಮ ಆಗುಂಬೆಲ್ಲೂ ಇಲ್ಲ, ಏನೂ ಇಲ್ಲ. ಆ ಏನು ನಮ್ಮ ಅರಮನೆ ಗದ್ದೆ ಬೆಟ್ಟ ಕಾಡುಗಳಿದಾವಲ್ಲ, ನಿತ್ಯ ಹರಿದ್ವರ್ಣ ಕಾಡುಗಳು. ಬೇಸಿಗೆ ಮಧ್ಯಾಹ್ನ ಹೋದ್ರೂ ಸೂರ್ಯನ ಬೆಳಕೆ ಕೆಳಗೆ ಮುಟ್ಟ ಅಂತ ಕಾಡೋದು. ಆಮೇಲೆ ಅಲ್ಲಿ ಕೂಗೋದು, ಕಿರ್ಚಾಡೋದು ಎಲ್ಲ ಆಗ್ತಿತ್ತು. ಆಮೇಲೆ ಮತ್ತೊಂದು ಸತಿ ನಾನು ಹೋಗ್ಬೇಕಾದ್ರೆ ಈಗ 5 ಗಂಟೆ ಇಷ್ಟು ಬೇಗ ಅಂತ ಹೇಳಿ ಹೋಗಿ ಯೂರಿನ್ ಪಾಸ್ ಮಾಡಿ ಬಂದು ಮಲಗಿದೆ. ಅಲ್ಲಿಗೆ ನಂಗೊಂದು ಕನ್ಸಲ್ಲಿ ಯಾವ ಜಾಗ ಅಲ್ಲ, ಒಂದು ಸ್ವಲ್ಪ ಡೇಂಜರ್ ಜಾಗ ಆ ಜಾಗದಲ್ಲಿ ನನಗೊಂದು